ಆಯ್ತು, ನೀವು 4-5 ಜನ ಮಿನಿಸ್ಟರ್ಗಳು ಒಟ್ಟಿಗೆ ಏನು ಊಟಕ್ಕಂತ ಭೇಟಿಯಾಗಿರ್ತೀರಿ, ತಿಂಡಿಗೆ ಅಂತ ಭೇಟಿಯಾಗಿರ್ತೀರಿ, ಏನು ಮಾತಾಡ್ಕತ್ತೀರಿ ಅಲ್ಲಿ ಅಂತ? ಅಭಿವೃದ್ಧಿ ಬಗ್ಗೆ ಮಾತಾಡ್ತೀವಿ, ಸ್ನೇಹದ ಬಗ್ಗೆ ಮಾತಾಡ್ತೀವಿ. ಆಯ್ತು, ಏನು 2.5 ವರ್ಷದ ಸಾಧನೆ ಸರ್ಕಾರದ್ದು? ಅನೇಕ ಸಾಧನೆಗಳಿದ್ದಾವೆ. ಗ್ಯಾರಂಟಿಗಳಿಗೆ ದುಡ್ಡು ಕೊಟ್ಟು ಅಭಿವೃದ್ಧಿಗೆ ದುಡ್ಡು ಇಲ್ದಂಗೆ ಆಗಿದೆ ಅಂತ ನಿಮ್ಮದೇ ಪಕ್ಷದ ಶಾಸಕರುಗಳು ಓಪನ್ ಆಗಿ ಮಾತಾಡೋ. ನಾವು ಗ್ಯಾರಂಟಿನೂ ಕೊಟ್ಟಿದ್ದೇವೆ, ಗ್ಯಾರಂಟಿ ಅನುಷ್ಠಾನನೂ ಮಾಡಿದ್ದೇವೆ. ವರ್ಷಕ್ಕೆ 50,000 ಕೋಟಿ ರೂಪಾಯಿ ನೇರವಾಗಿ ಇವತ್ತು ಕೋಟ್ಯಾಂತರ ಜನರಿಗೆ ಅವ್ರ ಖಾತೆಯಲ್ಲಿ ಜಮಾ ಮಾಡ್ತಾ ಇದ್ದೇವೆ. ನಮ್ಮ ಗ್ಯಾರಂಟಿ ಇಡೀ ಜಗತ್ತಿಗೆ, ಇಡೀ ದೇಶಕ್ಕೆ ಒಂದು ಮಾದರಿಯಾಗಿದೆ. ಯಾವ ಪ್ರತಿಪಕ್ಷದವರು ನಾವು ಗ್ಯಾರಂಟಿ ಕೊಟ್ಟರೆ ಸರ್ಕಾರ ದಿವಾಳಿ ಆಗ್ತದೆ ಅಂತೇಳಿ ಹೇಳಿದ್ದಂಥ ಪ್ರತಿಪಕ್ಷಗಳೇ ಇವತ್ತು ಅದರಲ್ಲಿ ವಿಶೇಷ ಕೇಳಿ ಪೂರ್ತಿ ಕೊಡಕ್ಕೆ ಶುರು ಮಾಡಿದ್ದಾರೆ. ಮಾನ್ಯ ಮೋದಿಜಿಯವರು ಸಹಿತ ಹೇಳಿದರು. ಆದರೆ ಅವರೇ ಇವತ್ತು ಬಿಹಾರದಂಥ ಹಿಂದುಳಿದಂಥ ರಾಜ್ಯದಲ್ಲಿ ಇವತ್ತು ಅವರು ಜನರಿಗೆ ದುಡ್ಡು ಹಾಕಿದ್ದಂಥದ್ದು, ಗ್ಯಾರಂಟಿ ಕೊಟ್ಟಿದ್ದಂಥದ್ದು ಇವತ್ತು ಇಡೀ ದೇಶದಲ್ಲಿ ನಮ್ಮ ತಲಾ ಆದಾಯ ಎಲ್ಲಕ್ಕಿಂತ ಜಾಸ್ತಿ ಇದೆ ಅಂತ ಹೇಳಿದರೆ ಆಗಿದೆ. ಇವತ್ತು ಅಂಕಿಅಂಶಗಳೇ ಹೇಳ್ತವೆ. ಅದಕ್ಕಾದರೂ ಪ್ರಶಂಸೆ ಮಾಡಬೇಕಲ್ಲ ನಾವು ಮಾಡಿದ್ದಂಥದ್ದು. ಹಿಂದೆ ಟೀಕೆ ಮಾಡಿದ್ದೀರಿ, ಟೀಕೆ ಮಾಡಿದ್ರು. ಇವತ್ತು ಅವ್ರು ಏನು ಟೀಕೆ ಮಾಡಿದ್ರು ಅದೇ ಇವತ್ತು ಹೇಳಿದ್ದ ಮಾತನ್ನೇ ನುಂಗಿ ಅವರೇ ಅದನ್ನು ಜಾರಿಗೆ ತರಲಿಕ್ಕೆ ಹೊರಟಿದ್ದಾರೆ. ಇದೇನು ತೋರಿಸ್ಕೊಡ್ತದೆ? ನಿಮ್ಮ ಟ್ರ್ಯಾಕಿಗೆ ಎಲ್ಲರೂ ಬಂದರು. ಹೌದು, ನಾವು ಕೊಟ್ಟಂಥ ಗ್ಯಾರಂಟಿ ಇವತ್ತಿದು ಎಲ್ಲರಿಗೊಂದು ಮಾದರಿಯಾಗಿದೆ, ಒಂದು ಬುನಾದಿಯಾಗಿದೆ. ಯಶಸ್ವಿಯಾಗಿ ಆಡಳಿತ ಮಾಡಿದ್ದೇವೆ 2.5 ವರ್ಷ. ಗ್ಯಾರಂಟಿನೂ ಕೊಟ್ಟಿದ್ದೇವೆ, ಅಭಿವೃದ್ಧಿನೂ ಮಾಡ್ತಾ ಇದ್ದೇವೆ. ಅಭಿವೃದ್ಧಿಗೂ ಪ್ರತಿ ವರ್ಷ ನೋಡಿ ಇವತ್ತು ಕ್ಯಾಪಿಟಲ್ ಹೆಡ್ಡಲ್ಲಿ 70,000 to 80,000 ಕೋಟಿ ರೂಪಾಯಿ ಅಭಿವೃದ್ಧಿಗೆ ನಾವು ವಿನಿಯೋಗ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಆರ್ಥಿಕ ಇನ್ನೂ ಚೆನ್ನಾಗಿದೆ, ಆರ್ಥಿಕತೆ. ಇವೆಲ್ಲ ಅನೇಕ ಸಾಧನೆಗಳನ್ನು ಮಾಡಿದ್ದೇವೆ. ತಾವು ಕಲ್ಯಾಣ ಕರ್ನಾಟಕದಿಂದ ಬರ್ತೀರಿ, ನಾನು ಮಧ್ಯ ಕರ್ನಾಟಕದಿಂದ ಬರ್ತೀನಿ. ಕಲ್ಯಾಣ ಕರ್ನಾಟಕದ ತಲಾದಾಯಕ್ಕೂ ದಕ್ಷಿಣ ಕರ್ನಾಟಕದ ತಲಾದಾಯಕ್ಕೂ ಇರುವಂಥ ವ್ಯತ್ಯಾಸ ನೋಡಿದ್ರೆ ಒಂದು ಸಿಕ್ಕೇದ ಅನ್ಸೋದಿಲ್ವಾ ಈಶ್ವರ್ ಖಂಡ್ರೆ ಅವರೇ? ಈಗ ನಮ್ಮ ಸರ್ಕಾರ ಬಂದ ಮೇಲೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ 2013ರಲ್ಲಿ ತಗೊಳ್ರಿ ನೀವು, 2013ರಿಂದ 2018ರವರೆಗೂ ಮಾನ್ಯ ಸಿದ್ದರಾಮಯ್ಯಜಿಯವರ ನೇತೃತ್ವದಲ್ಲಿ, ಅವರ ಮುಖ್ಯಮಂತ್ರಿತ್ವದಲ್ಲಿ ಸುಮಾರು ಸಾವಿರಾರು ಕೋಟಿ ರೂಪಾಯಿ ಹೆಚ್ಚುವರಿ ಅನುದಾನ ಅಲ್ಲಿ ಬಂತು. ಆದರೆ ಅದೇ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಕೊಟ್ಟಂಥ ಅನುದಾನನೇ ಖರ್ಚಾಗಿಲ್ಲ, ಒಂದೇ ಒಂದು ನೇಮಕಾತಿ ಮಾಡಿಲ್ಲ. ಅನೇಕ ರೀತಿಯ ಇವತ್ತು ಅನ್ಯಾಯ ಆ ಭಾಗಕ್ಕೆ ಆಯಿತು. ಮತ್ತು ಈ ವರ್ಷ ನಾವು ಸರ್ಕಾರಕ್ಕೆ ಬರೋಕ್ಕಿಂತ ಪೂರ್ವದಲ್ಲಿ ನಾನೇ ಕಾರ್ಯಾಧ್ಯಕ್ಷನಾಗಿದ್ದೆ ಆ ಭಾಗದಲ್ಲಿ, ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷನಾಗಿ ಚುನಾವಣೆಗಿಂತ ಪೂರ್ವದಲ್ಲಿ ನಾವು ಕೆಲವೊಂದು ಪ್ರಣಾಳಿಕೆಯಲ್ಲಿ ನಾವು ಭರವಸೆಯನ್ನು ಕೊಟ್ಟಿದ್ದೇವೆ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕಲ್ಯಾಣ ಕರ್ನಾಟಕಕ್ಕೆ 5,000 ಕೋಟಿ ರೂಪಾಯಿ ನಾವು ಆಯವ್ಯಯದಲ್ಲಿ ಮೀಸಲಿಕ್ತೀವಿ ಅಂತೇಳಿ ಕೊಟ್ಟ ಮಾತಿನಂಥ 5,000 ಕೋಟಿ ರೂಪಾಯಿ ಕ್ರಿಯಾಯೋಜನೆ ಮಾಡಿ ಈಗ ಅದನ್ನು ಅನುಷ್ಠಾನ ಮಾಡುವಂಥ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೇವೆ. ಖಾಲಿರುವಂಥ ಹುದ್ದೆ ಭರ್ತಿ ಮಾಡ್ತೀವಿ ಅಂತ ಹೇಳಿದ್ದೇವೆ. ಕಲ್ಯಾಣ ಕರ್ನಾಟಕಕ್ಕೆ ಕಾಂಗ್ರೆಸ್ ಮಾಡಿದ್ದು ನಿಮಗೆ ತೃಪ್ತಿ ತಂದಿದೆ, ಸಮಾಧಾನ ತಂದಿದೆ? ಹೌದು, ಮಾಡಿದ್ದು ಸಮಾಧಾನ ತಂದಿದೆ. ಮಾಡಬೇಕಾದಂಥದ್ದು ಇನ್ನೂ ಭಾಳ ಇದೆ. ಅದು ಮಾಡಬೇಕಾದಂಥ ಕೆಲಸಕ್ಕೆ ನಾವು ಕ್ರಿಯಾಯೋಜನೆ ಮಾಡ್ತಾ ಇದ್ದೇವೆ. ಅದನ್ನು ಮುಂದಿನ ದಿನಮಾನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡಿ ಆ ಭಾಗನೂ ಮೈಸೂರು ಭಾಗಕ್ಕೆ ಸಮಾನವಾಗಿ ಅಭಿವೃದ್ಧಿ ಮಾಡುವಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತದೆ. ತಾವು ಕಲ್ಯಾಣ ಕರ್ನಾಟಕದ ಒಬ್ಬ ದೊಡ್ಡ ನಾಯಕನಾಗಿ ಸರ್ಕಾರ ಬಂದಾಗ ಮಂತ್ರಿಗಿರಿ ತಗೊಳ್ಳುವಾಗ ಆ ಭಾಗಕ್ಕೆ ಕೊಡುಗೆ ಕೊಡುವಂಥ ಯಾವುದೋ ಖಾತೆ ಆರಿಸಿಕೊಳ್ಳಬಹುದಾಗಿತ್ತು. ಅರಣ್ಯ ಖಾತೆ ನೋಡಿ, ಈಗಾಗಲೇ ಹೇಳಿದ್ದೇನೆ, ನಾನು ಯಾವುದೇ ಖಾತೆ ಆಗಲಿ ಅಧಿಕಾರ ಆಗಲಿ ಮತ್ತೊಂದಕ್ಕಾಗಲಿ ನನಗಿದೇ ಕೊಡಬೇಕು ಅಂತೇಳಿ ಕೇಳಿದವನಲ್ಲ, ಮುಂದೇನೂ ಕೇಳೋದಿಲ್ಲ. ನನಗೇನು ಜವಾಬ್ದಾರಿ ಕೊಡ್ತಾರೆ ಆ ಜವಾಬ್ದಾರಿ ಪ್ರಾಮಾಣಿಕತೆಯಿಂದ ನಿಭಾಯಿಸ್ತಾ ಇದ್ದೇನೆ, ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಸೊ ಇಂಥದ್ದೇ ಖಾತೆ ಬೇಕು, ಇದ್ಯಾಕೆ ಅರಣ್ಯ ಖಾತೆ ನನಗೆ ಹೆಂಗೆ ಸಂಬಂಧ, ಅದೇನು ಕೇಳಿಲ್ಲ. ನನಗೆ ಆ ರೀತಿಯಲ್ಲಿ ಅಧಿಕಾರ ನನಗೆ ಬೇಕು ಅನ್ನೋಂಥದ್ದು ಆ ಒಂದು ಇದರಿಂದ ನಾನು ಬಂದವನಲ್ಲ. ಓಕೆ ಓಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.